ಎಂಟು ಮಸಾಲೆನಾ? ಶುರು ಮಾಡಿದಾಗ ನಾವು ಲೈಫಲ್ಲಿ ತುಂಬ ಕಷ್ಟದಿಂದ ಬಂದಿದ್ದವ್ರು. ನಾವು ಇವತ್ತು ಕಷ್ಟ ಇದೆ ಇಲ್ಲ ಅಂತ ಹೇಳಲ್ಲ, ಬಟ್ ಆದರೆ ಅವತ್ತಿನ ಪರಿಸ್ಥಿತಿಗೆ ನಾವು ಈ ಥರ ಕ್ಲಿಕ್ ಆಗ್ತೀವ, ಒಂದು ಏನಾರು ಒಂದು ಜನ ನಮ್ಮನ್ನು ಒಪ್ಕೊಳ್ತಾರ ಅನ್ನೋದೇ ನಮ್ಮ ಒಂದು ಇದಿತ್ತು. ಸೊ ಇವತ್ತು ಜನ ಅದನ್ನು ಇದು ಮಾಡ್ಕೊಂಡಿದ್ದಾರೆ, ನಡೀತಾ ಇದೆ ಸರ್. ಸುಮ್ಮನೆ ಒಂದು ಸಿಂಪಲಾಗಿ ಇರಲಿ ಅಂತ ಒಂದು ಮಾಡಿದೆ ನಾನು, ಬಟ್ ಇದು ಇಷ್ಟು ದೂರ ಕರ್ಕೊಂಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಫಸ್ಟು ವ್ಯಾನಲ್ಲಿ ಸ್ಟಾರ್ಟ್ ಆಗಿದ್ದು. ವ್ಯಾನಲ್ಲಿ ಈಚೆ ಕಡೆ ಒಂದು ಟೇಬಲ್ ಹಾಕ್ಕೊಂಡು ನಮ್ಮ ಮಿಸ್ಸಸ್ ಬಂದು ಒಳಗಡೆ ಕೂತ್ಕೊಂಡು ಬಜ್ಜಿ ಬೋಂಡ ಹಾಕೊಡೋರು. ಸೊ ಅಲ್ಲಿಂದ ತಳ್ಳೋ ಗಾಡಿ ಆಯಿತು. ತಳ್ಳೋ ಗಾಡಿ ಯಾರೋ ಕಳ್ತನ ಮಾಡ್ಕೊಂಡು ಹೊಟ್ಟೋದ್ರು. ಇವತ್ತು ನಾನು ಒಂದು ಹಿಡನ್ ಜೆಮ್ ಈಟ್ರಿಗೆ ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ. ಈ ಈಟ್ರಿ ಅರ್ಲಿ ಮಾರ್ನಿಂಗ್ 3:30ಗೆ ಸ್ಟಾರ್ಟ್ ಆಗಿ 6:30ಗೆ ಕ್ಲೋಸ್ ಆಗುತ್ತೆ. ಬರೀ 3 ಅವರಲ್ಲಿ ಎಲ್ಲ ಟಿಫನ್ ಖಾಲಿ ಆಗುತ್ತೆ. ಇದಿರೋದು ಬನ್ನೇರ್ಘಟ್ಟ ರೋಡ್ ವೇಗಾ ಸಿಟಿ ಮಾಲ್ ಎದುರುಗಡೆ. ಈ ಹಿಡನ್ ಜೆಮ್ ಈಟ್ರಿ ಹೆಸರು ಪ್ರಕೃತಿ ಟಿಫನ್ ಸೆಂಟರ್ ಅಂತ, ಆದರೆ ಲೋಕಲಿ ಇದನ್ನ ಉಮೇಶ್ ಅಣ್ಣನ ಹೋಟ್ಲು ಅಂತ ಕರೀತಾರೆ. ಎಲ್ರಿಗೂ ನಮಸ್ಕಾರ. ಬೆಂಗಳೂರಲ್ಲಿ ಸುಮಾರು ಜನ ನೈಟ್ ಶಿಫ್ಟ್ ಮಾಡ್ತಾ ಇರ್ತಾರೆ, IT ಎಂಪ್ಲಾಯೀಸ್ ಇರ್ತಾರೆ. ಟ್ರಾವೆಲ್ ಮಾಡೋರಿಗೆ ಬಿಸಿ ಬಿಸಿ ವೆರೈಟಿ ದೋಸೆ, ವೆರೈಟಿ ಇಡ್ಲಿ, ವಡೆ, ರೈಸ್ ಬಾತ್ ಬೇಕು ಅಂದರೆ ಪ್ರಕೃತಿ ಟಿಫನ್ ಸೆಂಟರ್ ರೈಟ್ ಪ್ಲೇಸ್. ಡೈಲಿ ಬೆಳಿಗ್ಗೆ 3:30ಗೆ ಇವರ ಫುಡ್ ಕಾರ್ಟ್ ಬರೋ ಅಷ್ಟರಲ್ಲಿ ಜನ ಇಲ್ಲಿ ಟಿಫನ್ಗೆ ಕಾಯ್ತಾ ಇರ್ತಾರೆ. ಉಮೇಶ್ ಅವರು ಈ ಫುಡ್ ಕಾರ್ಟ್ ಓಪನ್ ಮಾಡಿ 11 ವರ್ಷ ಆಗಿದೆ. ತುಂಬಾ ಕಷ್ಟಗಳ ನಡುವೆ ಓಪನ್ ಮಾಡಿದ ಈ ಫುಡ್ ಕಾರ್ಟ್ ಅವರ ಕೈ ಹಿಡಿಯುತ್ತೆ ಅಂತ ಅವರಿಗೆ ಗೊತ್ತಿರ್ಲಿಲ್ವಂತೆ. ಲೋಕಲಿ ಈ ಫುಡ್ ಕಾರ್ಟ್ ನ ಜನ ತುಂಬಾ ಇಷ್ಟಪಡ್ತಾರೆ. ಇನ್ನು ಇವರಲ್ಲಿ ಟ್ರೆಂಡಿಂಗ್ ಬ್ರೇಕ್ಫಾಸ್ಟ್ ಅಂದ್ರೆ ಪುಡಿ ಇಡ್ಲಿ, ಪುಡಿ ಮಸಾಲೆ ದೋಸೆ, ವಡೆ, ರೈಸ್ ಬಾತ್. ನಾವು ಇವ್ರು ಮಾಡೋ ವೆರೈಟಿ ದೋಸೆನ ಮತ್ತೆ ವೆರೈಟಿ ಇಡ್ಲಿನ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕಿಪ್ ಮಾಡದಿರೋ ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಎಂಟು ಮಸಾಲೆನಾ? ಮಾಡ್ಕೊಳ್ಳೋ ನಿಮಿಷ. ಅವ್ರದ್ದು 8 ಮಸಾಲೆ ಇದೆ. ನಾವಿಲ್ಲಿಗೆ ಬಂದಾಗ ಬೆಳಗ್ಗೆ 4:15 ಆಗಿತ್ತು. ಹೆವಿ ಕ್ರೌಡ್ ಇತ್ತು. ಜನ ದೋಸೆ ಕೇಳಿದಾಗ ಅವರು ಲೈವ್ ಆಗಿ ದೋಸೆ ಮಾಡ್ಕೊಡ್ಬೇಕು. ರೆಗ್ಯುಲರ್ ಆಗಿ ಬರೋರಿಗೆ ಗೊತ್ತಿರುತ್ತೆ, ಅವರು ದೋಸೆ ಆಗೋವರೆಗೂ ಕಾಯ್ತಾರೆ. ಹೊಸಬ್ರು ಬಂದಾಗ ಅರ್ಜೆಂಟ್ ಮಾಡ್ತಾರೆ. ಅಂಡ್ ತುಂಬಾ ಜನ ಇಲ್ಲಿ ಟಿಫನ್ ತಗೊಂಡ್ಮೇಲೆ ದುಡ್ಡು ಕೊಡದೆ ಹಾಗೆ ಹೋಗ್ತಾ ಇದ್ರು. ಅದಕ್ಕೆ ಅಂತಾನೆ ಉಮೇಶ್ ಅವರು ಇಲ್ಲಿ ಕ್ಯಾಶ್ ಅಂಡ್ ಕ್ಯಾರಿ ಸಿಸ್ಟಮ್ ಮಾಡಿದ್ದಾರೆ. ಈ ವಿಡಿಯೋ ನೋಡೋರು ಪ್ರಕೃತಿ ಟಿಫನ್ ಸೆಂಟರ್ಗೆ ಹೋದಾಗ ಲೈವ್ ಆಗಿ ದೋಸೆ ರೆಡಿ ಆದ್ಮೇಲೆ ತಗೊಳ್ಳಿ. ಸೂಪರ್ ಟೇಸ್ಟಿ ಆಗಿರುತ್ತೆ, ಫುಲ್ ಎಂಜಾಯ್ ಮಾಡ್ತೀರಾ. ಅರ್ಜೆಂಟ್ ಮಾಡಬೇಡಿ, ಹಾಗೆ ಕ್ಯಾಶ್ ಅಂಡ್ ಕ್ಯಾರಿ ಕೂಡ ಮಾಡಿ. ನಮಸ್ಕಾರ, ಹೇಳಿ ಸರ್. ಉಮೇಶ್ ಅಂತ ಸರ್. ಸರ್ ಇದಾಯಿತು ಪ್ರಕೃತಿ ಟಿಫನ್ ಸೆಂಟರ್ ಅಂತ 11 ವರ್ಷ ಆಯ್ತಾ ಬಂತು ಇವಾಗ ಅಂತ. ಇದೇ ಜಾಗದಲ್ಲಿ ಒಂದು ಟೇಬಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇವತ್ತು ಗಾಡಿವರೆಗೂ ಬಂದಿದೆ, ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಮುಂದಕ್ಕೆ ನೋಡೋಣ, ದೇವ್ರು ಇನ್ನೂ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೆ ಅನ್ನೋದು ಗೊತ್ತಿಲ್ಲ. ನಮ್ಮಲ್ಲಿ ಟೇಸ್ಟ್ ಮುಖ್ಯ ಮತ್ತು ಫುಡ್ ಕ್ವಾಲಿಟಿ ಕ್ವಾಂಟಿಟಿ ಮುಖ್ಯ. ಮೇಯ್ನ್ ನಾವು ಅದನ್ನೇ ಇದು ಮಾಡ್ತಾ ಇರೋದು. ಸೊ ಹಂಗಾಗಿ ಸರ್ ತಗೊಳ್ಳಿ ಸರ್ ನಿಮ್ಮದು. ಶುರು ಮಾಡಿದಾಗ ನಾವು ಲೈಫಲ್ಲಿ ತುಂಬ ಕಷ್ಟದಿಂದ ಬಂದಿದ್ದವ್ರು. ನಾವು ಇವತ್ತು ಕಷ್ಟ ಇದೆ ಇಲ್ಲ ಅಂತ ಹೇಳಲ್ಲ, ಬಟ್ ಆದರೆ ಅವತ್ತಿನ ಪರಿಸ್ಥಿತಿಗೆ ನಾವು ಈ ಥರ ಕ್ಲಿಕ್ ಆಗ್ತೀವ, ಒಂದು ಏನಾರು ಒಂದು ಜನ ನಮ್ಮನ್ನು ಒಪ್ಕೊಳ್ತಾರ ಅನ್ನೋದೇ ನಮ್ಮ ಒಂದು ಇದಿತ್ತು. ಸೊ ಇವತ್ತು ಜನ ಅದನ್ನು ಇದು ಮಾಡ್ಕೊಂಡಿದ್ದಾರೆ, ನಡೀತಾ ಇದೆ ಸರ್. ಫುಲ್ಲು ಸ್ಟ್ರೀಟ್ ಫುಡ್ಡೇ ಮಾಡಬೇಕು ಅನ್ನೋದು ಒಂದು ಆಂಬಿಷನ್. ಅನ್ನೋದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಾಗಿ ಇದಕ್ಕೆ ಮುಂಚೆ ನಾನು ಆಟೋ ಡ್ರೈವರಾಗಿ ಕೆಲಸ ಮಾಡಿದ್ದೀನಿ. ಸೊ ಒಂದು ಟೈಮಲ್ಲಿ ಊಟ ಸಿಗ್ತಾರೆ ಎಷ್ಟೋ ದಿನ ನಾವು ಅಲ್ದಿದ್ದೀವಿ.
ಸೊ ಅದು ನಮ್ಮಂಥವ್ರೆ ಒಂದು ದಿವಸ ನಾವು ಒಬ್ರು ಹಿಂಗೆ ಅಲಿಬೇಕಾದ್ರೆ ಕೆಲವ್ರು ಜನ ಎಷ್ಟು ಜನ ಅಲಿಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ, ಸುಮ್ಮನೆ ಒಂದು ಸಿಂಪಲಾಗಿ ಇರಲಿ ಅಂತ ಒಂದು ಮಾಡಿದೆ ನಾನು. ಬಟ್ ಇದು ಇಷ್ಟು ದೂರ ಕರ್ಕೊಂಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ. ಪೇಮೆಂಟ್ ಆಗಿದೆಯಪ್ಪ? ಬೇರೆ ಇದೆಯಾ? ಇರಲಿ ಕರೆಕ್ಟ್ ಆಗಿದೆ. ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ? ನೀನು ಅದ್ರ ಮೇಲೆ ಫಸ್ಟು ವ್ಯಾನಲ್ಲಿ ಸ್ಟಾರ್ಟ್ ಆಗಿದ್ದು. ವ್ಯಾನಲ್ಲಿ ಈಚೆ ಕಡೆ ಒಂದು ಟೇಬಲ್ ಹಾಕ್ಕೊಂಡು ನಮ್ಮ ಮಿಸ್ಸಸ್ ಬಂದು ಒಳಗಡೆ ಕುತ್ಕೊಂಡು ಬಜ್ಜಿ ಬೋಂಡ ಹಾಕೊಡೋರು. ಸೊ ಅಲ್ಲಿಂದ ತಳ್ಳೋ ಗಾಡಿ ಆಯಿತು. ತಳ್ಳೋ ಗಾಡಿ ಯಾರೋ ಕಳ್ತನ ಮಾಡ್ಕೊಂಡು ಹೊಟ್ಟೋದ್ರು. ದಿನ ತೊಳ್ದು ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ವಿ. ತಳ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ, ಮನೆ ಸ್ವಲ್ಪ ದೂರ. ಸೊ ಇಟ್ಬಿಟ್ಟು ಹೋದಾಗ ಬರೋ ಅಷ್ಟೊತ್ತಿಗೆ ಮಾರನೇ ದಿವಸ ಬೆಳಗ್ಗೆ ಬರೋ ಅಷ್ಟೊತ್ತಿಗೆ ಇರಲಿಲ್ಲ ಅದು. ಅವತ್ತು ಬಿಸ್ನೆಸ್ ಮಾಡಿದೆ, ನನ್ನ ಫ್ರೆಂಡ್ ಗಾಡಿ ಇದು. ಸೊ ಅವತ್ತು ಇದೇ ಗಾಡಿನ ತೊಗೊಂಬಂದೆ. ಅವತ್ತು ಇದೇ ಗಾಡಿನ ತೊಗೊಂಬಂದವನು ಇವತ್ತು ಅದೇ ಗಾಡಿನಲ್ಲೇ ಮತ್ತೆ ಹಂಗೆ ಕಂಟಿನ್ಯೂ ಆಗೋದು. ಫ್ರೆಂಡ್ಶಿಪ್ಪಲ್ಲೇ ಒಂದು ದಿವಸಕ್ಕೆ ಅಂತ ತೊಗೊಂಬಂದಿದ್ದು. ನಮ್ಮ ಫ್ರೆಂಡು ನೀನೇ ಇಟ್ಕೊಬಿಡು ಅಂತ ಹೇಳ್ಬಿಟ್ಟು ಗಾಡಿ ಇದು ಮಾಡಿದ್ರು. ಅದು ಹಂಗೆ ಪರ್ಚೇಸ್ ಆಯಿತು. ಸೊ ಅದು ಡೈಲಿ ಅಮೌಂಟ್ ಕಟ್ಟೋ ಥರ ಕಟ್ಕೊಂಡು ಇವತ್ತು ಸ್ವಂತ ಆಗಿದೆ ಗಾಡಿ. ನಡೀತಾ ಇದೆ, ಇವತ್ತುವರೆಗೂ ಕರ್ಕೊಂಬಂದಿದೆ ಇಲ್ಲಿವರೆಗೂ ಗಾಡಿ. ಸರ್ ತುಂಬ ಚಾಲೆಂಜಸ್ ಅಂದರೆ ತುಂಬ ಇದೆ ಸರ್. ಯಾಕೆಂದರೆ ಕಷ್ಟ ಅಂತ ಹೇಳೋದಕ್ಕಿಂತ ಕಷ್ಟ ಅಂತ ಅನ್ನೋದಕ್ಕಿಂತ ಬರೋದು ಫ್ಯಾಮಿಲೀಸ್ ಬರ್ತಾರೆ, ನಾರ್ಮಲ್ ಜನ ಬರ್ತಾರೆ, BMW ಗಾಡಿನಲ್ಲೂ ಬರ್ತಾರೆ, ಸೈಕಲ್ನಲ್ಲೂ ಬರ್ತಾರೆ. ಸೊ ಕೆಲವರು ಸಿಟ್ಟಿಯಾಗಿರೋರು ಬರ್ತಾರೆ, ಕೆಲವರು ಶಾಂತವಾಗಿರೋರು ಬರ್ತಾರೆ. ಸೊ ಇದೆಲ್ಲ ಮ್ಯಾನೇಜ್ ಮಾಡ್ಬೇಕಂತಂದ್ರೆ ತುಂಬ ಕಷ್ಟ. ಯಾಕೆಂದರೆ ಜನ ಬರೋರು, ಯಾಕಂದರೆ ಕೆಲವರು ತುಂಬ ದೂರದಿಂದ ಬರ್ತಾರೆ. ತುಂಬ ದೂರ ಅಂತ ಅಂದರೆ ತುಂಬ ದೂರದಿಂದನೂ ಬಂದಿರೋರು ಇದ್ದಾರೆ. ಸೊ ಚೆನ್ನೈ ಆ ಕಡೆಯಿಂದೆಲ್ಲ ಬಂದಿರೋರು ಇದ್ದಾರೆ. ಸೊ ಅವ್ರು ನಮಗೋಸ್ಕರ ಹುಡ್ಕೊಂಬರ್ತಾರೆ ಅಂದಾಗ ನಾವು ಫಾಸ್ಟಾಗಿ ಊಟ ಕೊಡ್ತೀವಿ. ಸೊ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಫಾಸ್ಟಾಗಿ ಮಾಡ್ಬೋದು, ಮಿಷಿನ್ ಅಲ್ವಲ್ಲ. ಸೊ ಅದರಲ್ಲಿ ಕೆಲವ್ರು ಕೋಪ ಮಾಡ್ಕೊಂಡು ಹೋಗೋರು ಇದ್ದಾರೆ, ಕೆಲವ್ರು ಜಗಳ ಮಾಡಿದವ್ರು ಇದ್ದಾರೆ, ಕೆಲವ್ರು ನಾನು ಹೊಡೆದಾಕ್ಬಿಡ್ತೀನಿ, ಗಾಡಿ ಎತ್ತಿಸ್ಬಿಡ್ತೀನಿ ಎಂದವರು ಇದ್ದಾರೆ. ಹೊಟ್ಟೆ ಹಸಿವು ತಡಿನಾರ್ದಾರ ಅದು ಆ ಹೊಟ್ಟೆ ಹಸಿವು ಅನ್ನೋದು ಅದೊಂದು ಅದೇನೋ ಒಂಥರ ದೊಡ್ಡವರು ಒಂದು ಗಾದೆ ಇದೆ. ಕೋಪ ಬಂದು ಅದು ಹೊಟ್ಟೆ ಹಸಿವು ಬಂದಾಗ ಕೋಪ ಜಾಸ್ತಿ ಇರುತ್ತಂತ. ಸೊ ಅದೇನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಒಂದು 2 ನಿಮಿಷ ಅವ್ರಿಗೆ ಊಟ ಕೊಟ್ಬಿಟ್ರೆ ಮುಗೀತು, ಮತ್ತು ಹಣ ಅಂತಾರೆ. ಇಷ್ಟೇ ಇದು. ನನಗೆ ಮೇಯ್ನು ಬಂದು ನಾವು ಮಿಸ್ಸಸ್, ನಾವು ಬೇರೆ ಯಾರನ್ನೂ ಭಟ್ರು ಇಟ್ಕೊಂಡಿಲ್ಲ. ನಾನು ನಮ್ಮ ಮಿಸ್ಸಸ್ ಇಬ್ಬರೇ ಅಡುಗೆ ಮಾಡೋದು. ಯಾಕೆ ಅದರಲ್ಲಿ ಒಂದು ಕಾರಣ ಇದೆ. ಒಂದೇನಂತಂದರೆ ಇನ್ನೊಬ್ಬರಿಗೆ ನಾವು ಕಲಿಸ್ಕೊಡೋದು ದೊಡ್ಡ ವಿಷಯ ಅಲ್ಲ. ಈಗ ಆಲ್ರೆಡಿ ಕಲ್ತು ನನ್ನಿಂದ ಹುಡುಗರು ಆಚೆ ಕಡೆ ಹೋಗಿ ಬೇರೆ ಕಡೆ ಮಾಡ್ತಾಯಿದ್ದಾರೆ. ಬಟ್ ಅಂದರೆ ನನ್ನ ಹೋಟ್ಲಲ್ಲಿ ಮಾತ್ರ ನಾನೇ ಅಡುಗೆ ಮಾಡಬೇಕು, ನಮ್ಮ ಮಿಸ್ಸಸ್ಸೇ ಅಡುಗೆ ಮಾಡಬೇಕು. ಕಾರಣ ಏನು ಅಂತಂದರೆ ನನ್ನ ಹೋಟ್ಲಲ್ಲಿ ಏನೇ ಆದರೂ ಟೇಸ್ಟ್ ಚೇಂಜ್ ಆಗಬಾರ್ದು, ಕ್ವಾಲಿಟಿ ಕ್ವಾಂಟಿಟಿ ಏನೇ ಆದರೂ ಚೇಂಜ್ ಆಗಬಾರ್ದು. ಇವತ್ತಿಗೂ ನನಗೆ ಡೈಲಿ 500 ರೂಪಾಯಿ ಹೋಗುತ್ತೆ. ನಮ್ಮಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿಸ್ತಾ ಇದ್ದೀನಿ. ನಾನು ಬಿಲ್ಲಿಂಗ್ ಕೂತ್ಕೊಳ್ಳೋಕ್ಕಾಗಲ್ಲ. ಇವತ್ತು ನಾನು ದೋಸೆ ಹಾಕಲಿಲ್ಲ ಅಂತಂದರೆ ಕೆಲವರು ಎಷ್ಟೋ ಜನ ತಿನ್ನಲ್ಲ. ಇಲ್ಲ ಸರ್ ನೀವು ದೋಸೆ ಹಾಕ್ಕೊಡ್ತೀರಾ, ಮಾಡ್ತೀವಿ ಉಮೇಶಣ್ಣ, ನಾವು ತಿನ್ನಲ್ಲ ಇಲ್ಲ ಅಂದರೆ ಅನ್ನೋರು ಎಷ್ಟೋ ಜನ ಇದ್ದಾರೆ. ಸೊ ಬೇರೆಯವ್ರನ್ನ ದೋಸೆ ಕರ್ಕೊಂಬಂದಿದ್ರು ಅವ್ರಿಗೂ ಎದುರುಗಡೆನೇ ಹೇಳ್ದವ್ರು ಎಷ್ಟೋ ಜನ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ನಾನೇ ದೋಸೆ ಹಾಕಕ್ಕೆ ನಿಂತ್ಕೊಬೇಕಾಗತ್ತೆ. ಇನ್ನೊಂದು ಜನನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಯಾರು ಎಷ್ಟು ತಿಂತಾರೆ, ಎಷ್ಟು ಊಟ ಮಾಡ್ತಾರೆ, ಯಾವ ಥರ ಇದ್ದಾರೆ, ಅವ್ರ ಹತ್ರ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಸೊ ಹಂಗಾಗಿ ಜನ ನಮ್ಮನ್ನು ಒಂದು ಇದು ಮಾಡ್ತಾರೆ, ಒಂದು ಇದಾಗಿದೆ. ಸರ್ ಇದು ಪುಡಿ ಮಸಾಲ ದೋಸೆನಾ? ಹೌದು ಸರ್, ನಮ್ಮ ಹೋಟ್ಲು ಟೇಸ್ಟಿ ತಿಂಡಿ ಇದು. ಇದರಲ್ಲಿ ನಿಮಗೆ ಆನಿಯನ್ ಬರುತ್ತೆ, ಪುಡಿ ಮಸಾಲ ಬರುತ್ತೆ, ಚಟ್ನಿ ಪುಡಿ ಬರುತ್ತೆ, ಆಲೂ ಬರುತ್ತೆ, ವಿತ್ ಬಟರ್ ಇರುತ್ತೆ. ಸೊ ಮತ್ತು ನಮ್ಮಲ್ಲಿ ಸೋಮವಾರ ಗುರುವಾರ ಬಂದು ಇದಕ್ಕೆ ಬೇಳೆ ಸಾಂಬಾರು ಇರುತ್ತೆ. ಸೊ ಇವತ್ತಿನ ಸ್ಪೆಷಲು ಅದು ಸೋಮವಾರಕ್ಕೆ. ಇದು ಮತ್ತು ಪುಡಿ ಇಡ್ಲಿ, ಬಟ್ರ್ ಇಡ್ಲಿ ನೋಡಿ, ಇದು ಪುಡಿ ಇಡ್ಲಿ. ಎಲ್ಲ ಕಡೆ ನಿಮಗೆ ಪುಡಿ ಇಡ್ಲಿ ನಿಮಗೆ ಇಡ್ಲಿ ಮೇಲೆ ಪುಡಿ ಹಾಕಿ ಕೊಡ್ತಾರೆ, ಚಟ್ನಿ ಪುಡಿ ಹಾಕ್ಬಿಟ್ಟು. ನಮ್ಮಲ್ಲಿ ಈ ಥರ ಸ್ಪೆಷಾಲಿಟಿ.
ಹಂಚಿನ ಮೇಲೆ ಹಾಕಿ ಅದನ್ನು ಫ್ರೈ ಮಾಡಿ ಕೊಡೋದು ಇದು. ನೆಕ್ಸ್ಟು ಮಸಾಲೆ ದೋಸೆ, ನಮ್ಮಲ್ಲಿ ಬಟರ್ ಕಂಪಲ್ಸರಿ ಬಟರ್ ಇರುತ್ತೆ. ಸೊ ಮತ್ತು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಇದು ಈವ್ನಿಂಗಲ್ಲಿ ನಮ್ಮ ಹೋಟ್ಲಲ್ಲಿ ಸ್ಪೆಷಾಲಿಟಿ ಇದು. ನಮ್ಮಲ್ಲಿ ಚಟ್ನಿನೇ ಅದಕ್ಕೆ ಅಂತ ಒಂದು ಸಪ್ರೇಟ್ ಚಟ್ನಿ ಇದು ಮಾಡ್ತೀವಿ. ಅಕ್ಕಿ ರೊಟ್ಟಿಗೆ ಅಂತ ಖಾರ ಚಟ್ನಿ ಮಾಡ್ಕೊಡ್ತೀವಿ. ಇದನ್ನು ಇಷ್ಟಪಡೋದು ಜನ ಜಾಸ್ತಿ. ಇದು ಬಂದು ಮಾಮೂಲಿಯಾಗಿ ನಿಮಗೆ ಇಡ್ಲಿ, ವಡೆ. ನಮ್ಮಲ್ಲಿ ನಿಮ್ಗೆ ಯಾವುದೇ ಒಂದು ಐಟಮ್ ಪದಾರ್ಥ ತೊಗೊಳ್ಳಿ, ರೈಸ್ ಒಂದು ಬಿಟ್ಟು ಇನ್ನೆಲ್ಲ ಯಾವುದೇ ಒಂದು ಪದಾರ್ಥ ತೊಗೊಂಡ್ರು ನಿಮ್ಗೆ ಬೆಣ್ಣೆ ಆಲ್ಮೋಸ್ಟ್ 99% ಇದ್ದೇ ಇರುತ್ತೆ ನಿಮ್ಗೆ. ಸೊ ಇದು ಬಂದು ಇವತ್ತಿನ ಸ್ಪೆಷಲ್ಲು ಗೀ ರೈಸು. ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸ ನಮ್ಮಲ್ಲಿ ಕಂಪಲ್ಸರಿ ಮಶ್ರೂಮ್ ಬಿರಿಯಾನಿ ಇರುತ್ತೆ. ಈ 3 ದಿವಸ ಬಿಟ್ಟು ಈಚೆ ಕಡೆ ನಿಮಗೆ ಪಲಾವು, ಗೀ ರೈಸು, ಮೆಂತ್ಯ ಪಲಾವು ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ವಡೆನೂ ಅಷ್ಟೇ, ದಿನ ಒಂದೊಂದು ಥರ ಚೇಂಜ್ ಆಗ್ತಾ ಇರುತ್ತೆ. ಒಂದು ದಿವಸ ಬಜ್ಜಿ, ಒಂದು ದಿವಸ ಆನಿಯನ್ ಬೋಂಡ, ಒಂದು ದಿವಸ ವಡೆ, ಒಂದು ದಿವಸ ದಾಲ್ ವಡೆ, ಈ ಥರ ಚೇಂಜ್ ಆಗ್ತಾ ಬರ್ತಾರತ್ತೆ. ಬೆಳಗ್ಗೆ ನಂದು 4 ಗಂಟೆಗೆ ಓಪನ್ ಆಗುತ್ತೆ, 6:30 7 ಗಂಟೆಗೆ ಕ್ಲೋಸ್. ಸಾಯಂಕಾಲ ನಿಮಗೆ 7:30 ಓಪನ್ ಆಗುತ್ತೆ, ಮತ್ತು 12:30 ಕ್ಲೋಸ್ ಆಗುತ್ತೆ. ಸೇಮ್ ಸ್ಪಾಟು, ಸೇಮ್ ಜಾಗ, ಸೇಮ್ ಗಾಡಿ ಇರುತ್ತೆ. ಪ್ರತಿಯೊಂದು ನಮ್ಮದು ಹಿಂಗೆ ಇರುತ್ತೆ. ಬೆಳಗ್ಗೆ ಬಂದು ನಿಮಗೆ ದೋಸೆ, ಇಡ್ಲಿ, ರೈಸ್ ಮಾತ್ರನೇ ಸಿಗೋದು. ಸಂಜೆ ಬಂದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ಆ್ಯಡ್ ಆಗುತ್ತೆ. ತಗೊಬೇಕು ಸರ್. ಬಟ್ ಏನಂದರೆ ಲೈಫಲ್ಲಿ ಒಂದು ಚಾಲೆಂಜ್ ಇದೆ, ಏನೋ ಒಂದು ಮಾಡಬೇಕು. ತುಂಬ ಕಷ್ಟ ಬಿದ್ದಿದ್ದೀವಿ. ಯಾಕಂದರೆ ನಮ್ಮ ಲೈಫಲ್ಲಿ ಒಂದು ಚಪಾತಿನ ನಾನು ನಮ್ಮ ಮಿಸ್ಸಸ್ಸು 3 ದಿವಸ ಊಟ ಇಲ್ದಾರ ನಾನು ನಮ್ಮ ಮಿಸ್ಸಸ್ ಒಂದು ಚಪಾತಿನ ಅರ್ಧದ ತಿಂದಿದ್ದ ದಿವಸನೂ ಇದೆ. ಸೊ ಅದರಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಒಂದು ಮುದ್ದೆ ಕೊಡಿ, ಒಂದೇ ಒಂದು ಕಾಸು ಬಂದು ನಮ್ಮ ಯಜಮಾನರು ಕೊಡ್ತಾರೆ ಅಂತ ಅಂದಾಗ ಕೊಡಲ್ಲ ಹೋಗು ಅನ್ನೋ ಒಂದು ಇದನ್ನೆಲ್ಲ ನಾವು ಅನುಭವಿಸ್ಬಿಟ್ಟಿದ್ದೀವಿ. ಸೊ ಆ ಒಂದು ಕಾರಣಕ್ಕೆ 4 ಜನಕ್ಕೆ ನಮ್ಮ ಕೈಲಾದಷ್ಟು ನಾವು ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಮಾಡ್ಬೋದು. ಇವತ್ತು ನಾನು ಸಂಪಾದನೆ ಮಾಡಬೇಕು, ಕಷ್ಟ ಬೀಳಲೇಬೇಕು. ನನಗೂ 4 ಜನ ಮಕ್ಕಳಿದ್ದಾರೆ, 2 ಹೆಣ್ಣಿದೆ, 2 ಗಂಡಿದೆ. ಸೊ ಓದಿಸ್ಬೇಕು, ಅವ್ರನ್ನೂ ನೋಡಬೇಕು, ನನ್ನ ಲೈಫ್ನೂ ನಾನು ನಡೆಸ್ಕೊಬೇಕು. ಸೊ ಇದು ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಅದು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ನೀವಿಲ್ಲಿ ಬಂದರೆ ಯು ಹ್ಯಾವ್ ಸಮಥಿಂಗ್ ಫೀಲಿಂಗ್ ಕಾಲ್ಡ್ ಆ್ಯಸ್ ಫ್ಯಾಮಿಲಿ ಥರ ನೋಡ್ಕೊತಾರೆ. ಪ್ಲಸ್ ಫುಡ್ ಬಂದುಬಿಟ್ಟು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಅದೊಂದೇ ಕಾರಣಕ್ಕೆ ರಾತ್ರಿ ಅದನ್ನು ಹುಡ್ಕೊಂಡು ಬರ್ತಾರೆ. ಎಲ್ಲಿದೆ ಅಂದರೂ ಜನರು. ನಾನು ಹೆಬ್ಬಾಳಿಂದ ಬಂದಿರೋದು. ನಾನು ಇಷ್ಟೊತ್ತಿಗೂ ಆ್ಯಟ್ 3:30 4 o'clock ಐ ಹ್ಯಾವ್ ಕಮ್ ಹಿಯರ್. ಆಯಿತಾ, ಇಟ್ಸ್ ಜಸ್ಟ್ ಬಿಕಾಸ್ ಇಲ್ಲಿ ಚೆನ್ನಾಗಿ ಕೊಡ್ತಾರೆ. ಏನು ಬೆರಕೆ ಇಲ್ಲ ಈ ಕಾಲದಲ್ಲಿ, ಎಲ್ಲ ಬೆರಕೆನೆ. ಸೊ ಈಗ ಇಲ್ಲಿ ದಿಸ್ ಇಸ್ ಅ ಪ್ಲೇಸ್ ವೇರ್ ಯು ಕ್ಯಾನ್ ಪೀಸ್ಫುಲಿ ವಿದೌಟ್ ಎನಿ ಸಾರ್ಟ್ ಆಫ್ ಟೆನ್ಷನ್ಸ್ you can just hog and go. You need to try the doses. If you are coming here, the main thing is doses. Try Umesh Anna's special pudi doses. That will be very awesome. ಅಷ್ಟೇ ಹೇಳೋಕ್ಕಾಗೋದು. ಊಟ ಬಿಸಿ ಬಿಸಿ ಊಟ ಇರಬೇಕು, ಅವಾಗ ತಿನ್ಬೇಕು.
ನಾವಿಲ್ಲಿ ಟೇಸ್ಟ್ ಮಾಡೋಕ್ಕೆ ಅಂತ ಪುಡಿ ಇಡ್ಲಿ ಪುಡಿ ಮಸಾಲೆ ದೋಸೆ ತೊಗೊಂಡ್ವಿ. ತುಪ್ಪ ಮತ್ತು ಬೆಣ್ಣೆ ಹಾಕಿ ಕೊಡ್ತಾರೆ. ಸಖತ್ತಾಗಿತ್ತು, ಎಂಜಾಯ್ ಕೂಡ ಮಾಡಿದ್ವಿ. ಉಮೇಶ್ ಅವರು ಲಾಸ್ಟಲ್ಲಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಕೂಡ ಕೊಟ್ಟರು, ಇಲ್ಲಿನ ಸ್ಪೆಷಲ್ ಅಂತ. ಅದ್ರ ಜೊತೆಗೆ ಖಾರ ಚಟ್ನಿ ಕೂಡ ಕೊಟ್ಟರು. ನೆಕ್ಸ್ಟ್ ಲೆವೆಲ್ ಕ್ರೇಜಿಯಾಗಿತ್ತು. ನೀವು ಯಾರಾದರೂ ಬನ್ನೇರ್ಘಟ್ಟ ರೋಡ್ ವೇಗಾ ಸಿಟಿ ಮಾಲ್ ಕಡೆ ಹೋದರೆ ಈ ಈಟ್ರಿನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಮತ್ತೆ ನಾನು ಸಿಗ್ತೀನಿ ಇದೇ ಥರ ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.